ಬೆಂಗಳೂರಿನಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಸ್ಫೋಟಗೊಂಡಿದ್ದಂತಹ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈಗ ಬೆಳವಣಿಗೆ ಏನಾಗ್ತಾ ಇದೆ? ಎಂಎಸ್ಆರ್ ನಗರದ ಹೋಟೆಲ್ನಲ್ಲಿ ಸ್ಫೋಟ ಆಗಿದೆ. ಸ್ಫೋಟದ ರಭಸಕ್ಕೆ ರಾಮಯ್ಯ ಕಾಲೇಜಿನ ಕಿಟಕಿ ಗ್ಲಾಸ್ ಎಲ್ಲ ಪೀಸ್ ಆಗಿದೆ. ಆಸ್ಪತ್ರೆ ಗೇಟ್ ನಂಬರ್ 8 ಬಳಿ ಇರುವಂತಹ ಹೋಟೆಲ್ನಲ್ಲಿ ಸ್ಫೋಟಗೊಂಡಿದೆ. ಟಿಬೇಟಿಯನ್ ಫಾಸ್ಟ್ ಫುಡ್ ಹೋಟೆಲ್ನಲ್ಲಿ ಈ ಸ್ಫೋಟ ಆಗಿದೆ. ಬೆಳಗ್ಗೆ 7:30ಕ್ಕೆ ಸಂಭವಿಸಿರುವಂತಹ ಸಿಲಿಂಡರ್ ಸ್ಫೋಟ ಇದು. ಗ್ಯಾಸ್ ಸೋರಿಕೆಯಿಂದ ವಾಸನೆ ಬರ್ತಿದ್ದ ಬಗ್ಗೆ ನೆರೆಹೊರೆಯವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಜ್ಞೆನೇ ಇರೋದಿಲ್ಲ ರೀ, ಅಲ್ಲಿ ನೋಡಿದ್ದೀನಿ ಎಷ್ಟೋ ಸಲ. ಪ್ರಜ್ಞೆನೇ ಇರೋದಿಲ್ಲ ರೀ, ಯಾವ ರೀತಿಯಾಗಿ ವರ್ತಿಸ್ತಿರ್ತಾರೆ ಅಂತ ಹೇಳಿ. ರೋಡಲ್ಲಿ ಯಾರು ಹೋಗ್ತಿರ್ತಾರೆ, ಯಾರು ಬರ್ತಿರ್ತಾರೆ, ಅವ್ರು ನೋಡ್ಕೊಂಡು ಕುತ್ಕೊಂಡ್ಬಿಡೋದು. ಗ್ಯಾಸ್ ಉರಿತಾ ಇರುತ್ತೆ, ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಅಲ್ಲಿ ರೋಡಲ್ಲಿ ಯಾರು ಅಡ್ಡಾಡ್ತಿರ್ತಾರೆ ಅವ್ರ ಬಗ್ಗೆನೇ ಜಾಸ್ತಿ ನೋಡ್ತಾ ಇರೋದು. ಅಲ್ಲಿ ಅಂಥವೇ ಅಂಗಡಿಗಳಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ. ಇದು ಒಂದಲ್ಲ, ತುಂಬ ಇದ್ದಾವೆ ಅಲ್ಲಿ ಅಂಗಡಿಗಳು. ಯಾವ ರೀತಿ ಅಂಗಡಿ ತೆಗೆದಿದ್ದಾರೆ ಅಂತಂದರೆ, ಯಪ್ಪ, ಬಿಸ್ನೆಸ್ ಅಲ್ವಾ, ಕಾರಣ ಅಲ್ಲಿ ಬರೋ ಸ್ಟೂಡೆಂಟ್ಸ್ಗಳೆಲ್ಲ ಅಲ್ಲಿಗೆ ಬರ್ತಾರೆ, ಪಿ ಜಿಯಲ್ಲಿ ಉಳ್ಕೊಂಡಿರ್ತಾರೆ, ತಿನ್ನೋಕೆ ಅಲ್ಲಿಗೆ ಬರ್ತಾರೆ. ನಾರ್ತ್ ಈಸ್ಟ್ಗಳು ಜಾಸ್ತಿ ಸ್ಟೂಡೆಂಟ್ಸ್ ಅಲ್ಲಿ ಬರ್ತಾರೆ, ನಾರ್ತ್ ಇಂಡಿಯಾದಿಂದ ಜಾಸ್ತಿ ಬರ್ತಾರೆ. ಅವರೆಲ್ಲ ಓಡಾಡೋದಲ್ಲೇ. ಸಿಲಿಕಾನ್ ಸಿಟಿಯ MS ರಾಮಯ್ಯ ಆಸ್ಪತ್ರೆಯ ಹಿಂಭಾಗದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ದೊಡ್ಡ ಅನಾಹುತ ಜಸ್ಟ್ ಮಿಸ್ ಆಗಿದೆ. ದೃಶ್ಯಗಳು ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಇದು MSR ಆಸ್ಪತ್ರೆಯ ಹಿಂಭಾಗದ ರಸ್ತೆ ಏನಿದೆ ಮತ್ತಿಕೆರೆಯಲ್ಲಿ, MSR ನಗರದಲ್ಲಿರುವಂಥದ್ದು. ಈ ರಸ್ತೆಯಲ್ಲಿರುವಂತಹ ಟಾಸ್ಕೋ ಟೇಸ್ಟಿ ಅನ್ನುವಂತಹ ಒಂದು ಹೋಟೆಲ್ ಇದೆ, ಡಬಲ್ ಡೋರಿನ ಹೋಟೆಲ್ಲು. ಈ ಹೋಟೆಲಲ್ಲಿ ನಿನ್ನೆ ರಾತ್ರಿ ಹೋಟೆಲ್ ಮುಗಿಸ್ಕೊಂಡು 11:30-12 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋದ ನಂತರದಲ್ಲಿ ಬೆಳಗಿನ ಜಾವ 7:00ಗೆ ಸಿಲಿಂಡರ್ ಸ್ಫೋಟಗೊಂಡು ಕಟ್ಟಡದ ಒಂದು ಭಾಗ ಸಂಪೂರ್ಣವಾಗಿ ಬಿದ್ದಿರುವಂಥದ್ದು ನೋಡ್ತಿದ್ದೀರಾ. ಗೋಡೆಗಳೆಲ್ಲ ಕುಸಿದು ಬಿದ್ದಿದೆ. ಇಡೀ ಕಟ್ಟಡದಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಅಂಗಡಿಗಳಿಗೆ ಬಾಡಿಗೆ ಕೊಟ್ಟಿದ್ದಾರೆ, ಮತ್ತು ಮೇಲ್ಭಾಗದಲ್ಲಿ 2 ಮನೆಗಳು 2 ಫ್ಲೋರಲ್ಲಿ ಮನೆ ಬಾಡಿಗೆಯಲ್ಲಿ ವಾಸ ಮಾಡ್ತಿದ್ರು. ಘಟನೆ ಆದ ಸಂದರ್ಭದಲ್ಲಿ ಅಂದರೆ ಬೆಳಗ್ಗೆ 7:00ಗೆ ಈ ಘಟನೆ ಆದಾಗ ಹೋಟೆಲ್ ಕ್ಲೋಸ್ ಆಗಿದ್ದು, ಆ ಸ್ಫೋಟದ ರಭಸಕ್ಕೆ ಏನು ಶೆಲ್ಟರ್ಗಳಿರುತ್ತೆ ಅದು ಕಿತ್ತು ಬಂದಿರುವಂಥದ್ದು ನೋಡ್ತಿದ್ದೀರ ದೃಶ್ಯಗಳಲ್ಲಿ. ಶೆಲ್ಟರ್ಗಳಿಗೆ ಕಿತ್ತು ಬಂದಿರೋದು ಅಷ್ಟೇ ಮಾತ್ರ ಅಲ್ಲ, ಎಷ್ಟರ ಮಟ್ಟಿಗೆ ಸ್ಫೋಟದ ತೀವ್ರತೆ ಇತ್ತು ಅನ್ನೋದಾದರೆ ಮುಂಭಾಗದಲ್ಲಿದ್ದಂಥ ಕಾಲೇಜಿನ ಕಿಟಕಿ ಗಾಜುಗಳು ಅಂದರೆ MSR ಕಾಲೇಜಿನ ಕಿಟಕಿ ಗಾಜುಗಳು ಕೂಡ ಪುಡಿ ಆಗಿರೋದು ಕಾಣಿಸ್ತಿದೆ. ಅಷ್ಟರ ಮಟ್ಟಿಗೆ ಸ್ಫೋಟದ ತೀವ್ರತೆ ಇರುವಂಥದ್ದು. ಯಾವ ಸಿಲಿಂಡರ್ ಯಾವ ಕಾರಣಕ್ಕೆ ಅಂದರೆ ಸಿಲಿಂಡರ್ ಲೀಕೇಜ್ ಆಗಿ ಸ್ಫೋಟಗೊಂಡಿದೆ ಅನ್ನೋಂಥ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂಥದ್ದು. ಬೆಳಗ್ಗೆ 7:00ಗೆ ಹೋಟೆಲ್ ಕ್ಲೋಸ್ ಆಗಿದ್ದರಿಂದ ಯಾರೂ ಸಹ ಇಲ್ಲದೆ ಇರೋ ಕಾರಣಕ್ಕೆ ದೊಡ್ಡ ಮಟ್ಟದ ಅನಾಹುತ ಜಸ್ಟ್ ಮಿಸ್ ಆಗಿದೆ. ಆದರೆ ಯಾರು ಇದ್ದಿದ್ರೆ ದೊಡ್ಡ ಮಟ್ಟದ ಪ್ರಾಣ ಹಾನಿ ಆಗ್ತಿತ್ತು. ಯಾರಿಗೂ ಏನೂ ಗಾಯ ಆಗಿಲ್ಲ. ಬಟ್ ಕಟ್ಟಡ ಈಗ ಸಂಪೂರ್ಣವಾಗಿ ಜಖಮ್ ಆಗ್ತಿರುವಂಥದ್ದು ನೋಡ್ತಿದ್ದೀರಾ. ಎಷ್ಟರ ಮಟ್ಟಿಗೆ ಗೋಡೆಗಳು ಸೀಳ್ಬಿಟ್ಟಿದೆ ಮತ್ತು ಇಡೀ ಗೋಡೆ ಕುಸಿಯುವ ಹಂತಕ್ಕೆ ಹೋಗಿದೆ. ಇಡೀ ಕಟ್ಟಡ ಯಾವಾಗ ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು. ಈಗ ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಬಂದು ಪರಿಶೀಲನೆ ನಡೆಸ್ತಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಮಾಹಿತಿನ ಕಲೆ ಹಾಕಿದ್ದಾರೆ. ಮತ್ತು ಸೊಕೋ ಟೀಮ್ ಕೂಡ ಬಂದು ಘಟನೆ ಯಾವ ರೀತಿ ಆಗಿರ್ಬೋದು, ಘಟನೆಗೆ ಕಾರಣ ಏನು ಅನ್ನುವಂಥ ಒಂದು ಪರಿಶೀಲನೆ ತೊಡಗಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದು ಬೆಳ್ಳಂಬೆಳಗ್ಗೆ ಆಗಿರುವಂಥದ್ದು. ಬೇರೆ ಸಂದರ್ಭದಲ್ಲಿ ಅಂದರೆ 8 ಗಂಟೆ 9 ಗಂಟೆ ಅಥವಾ ಹೋಟೆಲ್ ಇದ್ದಂಥ ಸಂದರ್ಭದಲ್ಲಿ ಏನಾರು ಆಗಿದ್ದರೆ, ಗ್ರಾಹಕರಿದ್ದಂಥ ಸಂದರ್ಭದಲ್ಲಿ ಏನಾದ್ರು ಸಿಲಿಂಡರ್ ಸ್ಫೋಟಗೊಂಡಿದ್ದರೆ ದೊಡ್ಡ ಪ್ರಾಣ ಹಾನಿ ಆಗ್ತಿತ್ತು. ಅದೃಷ್ಟವಶಾತ್ ಆ ಘಟನೆ ಅಂದರೆ ಬೆಳಗ್ಗೆ ಆಗಿರೋದ್ರಿಂದ ಆ ರೀತಿ ಅನಾಹುತಗಳು ಯಾವುದೂ ಸಂಭವಿಸಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.